ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲು. ಸೆಂಟ್ರಲ್ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ವಿರುದ್ಧ ಗಂಭೀರ ಆರೋಪ. ಪಿಎಸ್ಐ ಪರೀಕ್ಷಾ ಹಗರಣದ ಆರೋಪಿ ಆರ್ಡಿ ಪಾಟೀಲರಿಂದ ಆರೋಪ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಆರೋಪ ಮಾಡಿದ ಆರ್ಡಿ ಪಾಟೀಲ್. ಜೈಲಿನೊಳಗೆ ಸಿಬ್ಬಂದಿ ಜೊತೆ ಆರ್ಡಿ ಪಾಟೀಲ್ ಮಾತನಾಡಿದ ವಿಡಿಯೋ ಜೀ ಕನ್ನಡ ನ್ಯೂಸ್ಗೆ ಲಭ್ಯ. 10 ಲಕ್ಷ ರೂಪಾಯಿ ನೀಡಿದ್ರೆ ಜೈಲಿನೊಳಗೆ ಸೌಲಭ್ಯಗಳನ್ನು ನೀಡುವುದಾಗಿ ಡಾಕ್ಟರ್ ಅನಿತಾ ಹೇಳಿದ್ದಾರೆ. ಕಳೆದ 3 ವರ್ಷಗಳಿಂದ ಜೈಲಿನಲ್ಲಿರೋ ಆರ್ಡಿ ಪಾಟೀಲ್ 3 ವರ್ಷದಿಂದ ಜೈಲಿನಲ್ಲಿ ಸಿಬ್ಬಂದಿಗಳ ಜೊತೆ ಒಮ್ಮೆಯೂ ಕಿರಿಕ್ ಮಾಡಿಕೊಂಡಿಲ್ಲ ಆರ್ಡಿ ಪಾಟೀಲ್. ಆದರೆ ಒಂದೇ ತಿಂಗಳಲ್ಲಿ ಆರ್ಡಿ ಪಾಟೀಲ್ ಮೇಲೆ 2 ಎಫ್ಐಆರ್. 10 ಲಕ್ಷ ಹಣ ಕೊಡದಿದ್ದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಿ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ತಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ವಿರುದ್ಧ ಆರ್ಡಿ ಪಾಟೀಲ್ ಗಂಭೀರ ಆರೋಪ. ಮೇಡಮ್ ಪ್ರತಿ ತಿಂಗಳು ದುಡ್ಡು ಕೊಟ್ಟಿದ್ದೀನಿ. ಈಗ 10 ಲಕ್ಷ ಕೇಳೋದು, 10 ಲಕ್ಷ ಕೊಡೋಕ್ಕಾಗಲ್ಲ ಅಂತಂದರೆ ನೀನು ಸರಿ ಹೋಗು ಇಲ್ಲಾಂದ್ರೆ ನೀವು ರಿಲೀಸ್ ಬಿಡೋದು. ಅವಾಗ ಡಿ ಸಿ ಕೇಸ್ ಮಾಡಿದ್ಮೇಲೆ ಅಲ್ಲ, ಈಗಲೇ ನೀವು ಡ್ಯೂಟಿಗಳಿಂದ ನಾನು ಬಿಡ್ತಾ ಇರಲಿಲ್ಲ. ಇಲ್ಲ, ನೀವು ಕನ್ಸಿರ್ತೀನಿ ನೀವು ಗಪ್ಪಾರ ಮಾತಾಡ್ಕೊಳ್ಳಿ ಸರ್. ನಾನು ಸೆಲಿ ರೆಡಿ ಇದ್ದೀನಿ, ನಾನು ತಯಾರಾಗಿದ್ದೀನಿ. ನೀವು ಇಷ್ಟು ಜನರಿಗೆ ತಂದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ನೀವೇ ನಿಮ್ಮ ಪ್ರಜೆಗಳಿಗೆ ತಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಂಗೆ ಥ್ರೆಟಿಂಗ್ ಮಾಡ್ತಾ ಇದ್ದೀರಿ. ಇವ್ರದಿಂದ ನನಗೆ ನೀವು ಭಯ ಹಾಕ್ಸ್ತಾ ಇದ್ದೀರಿ. ನಾನು ಸೆಲಿಗೆ ಬರ್ತಾ ಇದ್ದೀನಿ, ನಾನು ಲಾ ಬಾಂಡಿಂಗ್ ಸಿಟಿಸನ್ ಇದ್ದೀನಿ. ಜೈಲ್ ಅಥಾರಿಟಿ ಎಲ್ಲ ನಾನು ರೂಲ್ಸ್ ಕಂಪ್ಲೈ ಮಾಡ್ತಾ ಇದ್ದೀನಿ. ನೀವೇ ಪರ್ಪಸ್ಲಿ ಪ್ರಿಸನರ್ಸ್ ತಂದು ನನ್ನನ್ನು ಅಟ್ಯಾಕ್ ಮಾಡೋ ಉದ್ದೇಶ ಇದೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ನಡಿ, ಬರ್ತಾ ಇದ್ದೀನಿ. ನಡಿ ಸರ್. ಅವ್ರಿಗೆ ಮುಖ್ಯ